ಉದಯ ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಈ ದಿನದ ಈ ಚಟ್ಟಿ ಅಮಾವಾಸ್ಯೆಯಿಂದ ಕಾರ್ತಿಕ ಮಾಸ ಸಂಪೂರ್ಣವಾಗುತ್ತದೆ. ಇನ್ನು ಇಷ್ಟು ದಿನ ತುಂಬಾನೇ ಕಷ್ಟಪಡುತ್ತಿದ್ದ 5 ರಾಶಿಯ ಜನರಿಗೆ ಮುನ್ಮುಂದೆ ಕಷ್ಟಕ್ಕೆ ವಿದಾಯ ಹೇಳುವ ಸಮಯ ಆಸನ್ನವಾಗಿದೆ. ಹೌದು ಸ್ನೇಹಿತರೆ, ಕಾರ್ತಿಕ ಮಾಸ ಮುಗಿಯುತ್ತಿದ್ದಂತೆ ಈ ಅಮಾವಾಸ್ಯೆಯ ದಿನ ಗ್ರಹಗಳ ಅಪರೂಪದ ಶುಭ ಸಂಯೋಗಗಳು ರೂಪುಗೊಂಡು ಇದು ಈ 5 ಅದೃಷ್ಟಶಾಲಿ ರಾಶಿಗಳ ಜನರಿಗೆ ವಿಶೇಷವಾದಂತಹ ಅದೃಷ್ಟವನ್ನ ನೀಡುತ್ತವೆ. ಈ ರಾಶಿಗಳ ಕೈಯಲ್ಲಿ ಇನ್ಮುಂದೆ ಸಾಕಷ್ಟು ಹಣ ಓಡಾಡುತ್ತದೆ, ಆರ್ಥಿಕವಾಗಿ ಲಾಭಗಳು ಆಗುತ್ತವೆ. ಅದೃಷ್ಟದ ಬಾಗಿಲು ತೆರೆಸುವ ಈ ಶುಭ ಯೋಗಗಳು ಯಾವ ಯಾವ ರಾಶಿಗಳ ಪಾಲಿಗೆ ಬರವಾಗಲಿವೆ, ಆ 5 ರಾಶಿಗಳು ಯಾವುವು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡೋಣ ಬನ್ನಿ. ಇನ್ನು ನವೆಂಬರ್ 19ರಂದು ಕಾರ್ತಿಕ ಅಮಾವಾಸ್ಯೆ ಇದೆ. ಇದು ವರ್ಷದ ಪವಿತ್ರ ಅಮಾವಾಸ್ಯೆಗಳಲ್ಲಿ ಒಂದು. ಇದಾದ ಮರುದಿನದಿಂದಲೇ ಮಾರ್ಗಶಿರ ಮಾಸ ಆರಂಭವಾಗುತ್ತದೆ. ಈ ಅವಧಿಯಲ್ಲಿ ಗ್ರಹಗಳ ಶುಭ ಸಂಯೋಗಗಳು ರೂಪುಗೊಂಡಿರುತ್ತವೆ. ಚಂದ್ರನು ತುಲಾ ರಾಶಿಯಲ್ಲಿ ಸಂಚರಿಸುವುದರಿಂದ ದ್ವಿಗ್ರಹ ಯೋಗ, ಸೂರ್ಯ ಬುಧ ಮಂಗಳನಿಂದ ತ್ರಿಗ್ರಹ ಯೋಗ ರೂಪುಗೊಂಡಿದೆ. ಜೊತೆಗೆ ಗುರು ಹಂಸರಾಜ ಯೋಗ ಮತ್ತು ಅಮಲ ಯೋಗ ಕೂಡ ಸೃಷ್ಟಿಯಾಗಿದೆ. ಈ ಎಲ್ಲಾ ಶುಭ ಯೋಗಗಳು 5 ರಾಶಿಗಳಿಗೆ ಭರ್ಜರಿ ಫಲ ನೀಡಲಿವೆ. ಹಾಗಾದ್ರೆ ಆ ರಾಶಿಗಳು ಯಾವುವು ಅಂತೀರಾ? ಮೊದಲನೇದಾಗಿ ಮೇಷರಾಶಿ. ಇವರಿಗೆ ಇದು ಅತ್ಯಂತ ಪ್ರಯೋಜನಕಾರಿ ಆಗುವಂತಹ ದಿನಗಳು. ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಪರವಾಗಿರುತ್ತದೆ. ಶುಭ ಸಮಾಚಾರಗಳು ಕೇಳಿ ಬರುತ್ತವೆ, ಅದರಿಂದ ಸಂತೋಷ ಉಂಟಾಗುತ್ತದೆ, ಲವಿಲವಿಕೆ ಇರುತ್ತದೆ. ವಿದೇಶಿ ಮೂಲಗಳಿಂದ ಲಾಭ ಸಿಗುವ ಪ್ರಬಲ ಸಾಧ್ಯತೆಗಳು ಇರುತ್ತವೆ. ಇನ್ನು ನ್ಯಾಯಾಲಯದಲ್ಲಿ ಮೊಕದ್ದಮೆಗಳು ಇತ್ಯರ್ಥವಾಗಿ ಯಶಸ್ಸು ನಿಮ್ಮದಾಗುತ್ತದೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನ ನಡೆಸ್ತಾ ಇದ್ರೆ ನಿಮಗೆ ಅತ್ಯುತ್ತಮ ಉದ್ಯೋಗದ ಪ್ರಾಪ್ತಿ ಇರುತ್ತದೆ. ಒಳ್ಳೆಯ ಸುದ್ದಿ ಕಾದಿದೆ. ಇನ್ನು 2ನೇ ರಾಶಿ ಯಾವುದಪ್ಪ ಅಂದ್ರೆ ಸಿಂಹರಾಶಿ. ಈ ಸಿಂಹರಾಶಿಯವರು ಧೈರ್ಯಶಾಲಿ ನಿರ್ಧಾರಗಳು ಮತ್ತು ಯೋಚನೆಗಳು ಈಗ ಅವರಿಗೆ ಫಲ ಕೊಡುತ್ತವೆ. ಕಾಯುತ್ತಿದ್ದ ದೊಡ್ಡ ಅವಕಾಶ ಇವರ ಕೈಗೆ ಸಿಗುತ್ತದೆ. ಕೆಲಸದ ಸ್ಥಳದಲ್ಲಿ ದಿನವೂ ಸಕಾರಾತ್ಮಕವಾಗಿದ್ದು ಕೆಲಸವನ್ನ ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸುತ್ತೀರಿ. ಹಿಂದೆ ಸಂದರ್ಶನ ನೀಡಿದವರಿಗೆ ಶುಭ ಸಮಾಚಾರ ಸಿಗುವ ಸಾಧ್ಯತೆಗಳಿವೆ. ಉಡುಗೊರೆಗಳು ಮತ್ತು ಅನಿರೀಕ್ಷಿತ ಧನಲಾಭ ಸಿಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುತ್ತವೆ. ಇನ್ನು 3ನೇದ್ದು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯ ಅವಿವಾಹಿತರಿಗೆ ಮದುವೆ ಯೋಗಗಳು ಬಲಗೊಳ್ಳುತ್ತವೆ. ಲಾಭ ಮತ್ತು ಪ್ರಗತಿಯ ಅನೇಕ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತವೆ. ಹಿಂದೆ ಮಾಡಿದ್ದ ಹೂಡಿಕೆಗಳಿಂದ ದೊಡ್ಡ ಲಾಭ ಸಿಗುತ್ತದೆ. ವೃತ್ತಿ ಜೀವನದಲ್ಲಿ ಪ್ರಗತಿಯ ಅವಕಾಶಗಳು ಒದಗಿ ಬರುತ್ತವೆ. ಕುಟುಂಬದ ಸಂಪೂರ್ಣ ಬೆಂಬಲ ಸಿಕ್ಕಿ ಯಾವುದೇ ಅಪೂರ್ಣ ಕೆಲಸಗಳನ್ನ ಪೂರ್ಣಗೊಳಿಸಲು ನೀವು ಸಶಕ್ತರಾಗುತ್ತೀರಿ. ಅದರಿಂದ ನಿರಾಳತೆಯನ್ನ ಪಡೆಯುತ್ತೀರಿ. 4ನೇ ರಾಶಿ ಧನುರಾಶಿ. ಧನುರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಇರುತ್ತದೆ, ಖಚಿತವಾದ ಯಶಸ್ಸು ಇರುತ್ತದೆ. ಎಲ್ಲಾ ಬಾಕಿ ಉಳಿದ ಕೆಲಸಗಳು ಪೂರ್ಣವಾಗುತ್ತವೆ. ವ್ಯವಹಾರದಲ್ಲಿ ವಿಶೇಷವಾಗಿ ದಿನದ ಉತ್ತರಾರ್ಧದಲ್ಲಿ ಗಮನಾರ್ಹ ಲಾಭಗಳು ಬರುತ್ತವೆ. ದಿನ ಇಡೀ ಸಣ್ಣ ಸಣ್ಣ ಲಾಭದ ಅವಕಾಶಗಳು ಬರುತ್ತಾ ಇರುತ್ತವೆ. ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಅದೃಷ್ಟ ನಿಮಗೆ ಸಂಪೂರ್ಣ ಅನುಕೂಲಕರವಾಗಿರುತ್ತದೆ. ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಸಹಾಯ ಸಿಗುತ್ತದೆ. ಇನ್ನು ಕೊನೆಯದು ಮತ್ತು 5ನೇ ರಾಶಿ ಯಾವುದಪ್ಪ ಅಂದ್ರೆ ಮಕರ ರಾಶಿ. ಮಕರ ರಾಶಿಯವರಿಗೆ ಸರ್ಕಾರಿ ಕ್ಷೇತ್ರದಿಂದ ಲಾಭ ಪಡೆಯುವ ಸಾಧ್ಯತೆಗಳು ಇರುತ್ತವೆ. ನಿರ್ವಹಣೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಈ ದಿನ ಬಹಳ ವಿಶೇಷವಾಗಿರುತ್ತದೆ. ಕೆಲಸ ಸ್ಥಳದಲ್ಲಿ ಮೇಲಾಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸುತ್ತದೆ. ವೃತ್ತಿ ಜೀವನದಲ್ಲಿ ದೊಡ್ಡ ಅವಕಾಶಗಳು ಬರುತ್ತವೆ. ಆರ್ಥಿಕ ಲಾಭದ ಉತ್ತಮ ಅವಕಾಶಗಳು ಕೂಡ ಇವೆ. ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಲಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.